ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ನಾನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದೀನಿ ಅಂತೇಳಿ ಹೇಳ್ತಾನೆ. ಕೆಟ್ಟು ಹೋದವರು ಅಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಎಲ್ಲ ನೀಚ ಕೃತ್ಯ ಕಾರ್ಯಗಳು ಮಾಡಿ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಯೇಸು ಸ್ವಾಮಿ ಬಂದನಂತೇಳಿ ಈ ಸುವಾರ್ತೆ ಯಾರು ಸರ್ವ ಜನಾಂಗ ತಗೊಂಡು ಹೋಗ್ತಾರೋ, ಭೂಮಿಯ ಕಟ್ಟೆ ಕಡೆಗೆ ತಗೊಂಡು ಹೋಗ್ತಾರೋ ಅವರೇ ನನ್ನ ನಿಜವಾದ ಶಿಷ್ಯರಂತ ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಹೇಳ್ತಾನೆ. ಆತ ಮತ್ತೆ ಈ ಲೋಕದಲ್ಲಿದ್ದಾಗ ಹೇಳ್ತಾನೆ. ಆಮೇಲೆ ಪರಲೋಕಕ್ಕೆ ಹೋಗುವಾಗ ಕೂಡ ನೀವು ಸರ್ವ ಜನಾಂಗಗಳಿಗೆ ನನ್ನ ಸುವಾರ್ತೆಯನ್ನು ಸಾರಿ ಭೂಮಿಯ ಕಟ್ಟೆ ಕಡೆಗೆ ಇರುವ ಜನರಿಗೆ ಸುವಾರ್ತೆಯನ್ನು ತಲುಪಿ ನನ್ನ ಶಿಷ್ಯರನ್ನಾಗಿ ಮಾಡಿರಿ ಅಂತೇಳಿ ಯೇಸು ಸ್ವಾಮಿ ಹೇಳಿದ್ರು. ಆ ಮಾತಿನ ಪ್ರಕಾರ ಅಂಕಲ್ ಆಂಟಿ ನಾನು ಆಲೋಚನೆ ಮಾಡ್ತೀನಿ, ಇವರಿಗೆ ಇಷ್ಟು ವಯಸ್ಸಿನಾಗ ಇವರಿಗೆ ಎದಕ್ಕೆ ಇಷ್ಟು ಬಾಧ್ಯತೆ ಐತೆ, ಎದಕ್ಕಪ್ಪ ಅಂತ ನಾವು ವಿಚಾರ ಮಾಡ್ತೀವಿ. ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ನಾವು ಮಾತಿಗೆ ಕುತ್ಕೊಂಡಾಗ ನಾನು ಎಷ್ಟೋ ಸೇವಕರು ನೋಡ್ತೀನಿ, ಏನೋ ಮಾಡ್ಬೇಕಂದ್ರೆ ಮಾಡಬೇಕು, ಬಿಡ್ಬೇಕಂದ್ರೆ ಬಿಡ್ಬೇಕು. ಸೇವೆಯಪ್ಪ ಏನು ಸಭೆ ಐತೆ, ಏನೋ ಅವ್ರು ಏನೋ ಕರೆದಾರ ಪ್ರೇಯರ್ ಮಾಡ್ಬೇಕು ಹೋಗ್ಬೇಕು ಅಂದರೆ ಇಷ್ಟು ಡೀಪಾಗಿ ಇವರು ಇಷ್ಟೆಲ್ಲ ಈ ವಯಸ್ಸಿನಾಗ ತಿರುಗಾಡಿ ಮಾಡ್ತಾರೆ. ಅದು ಭಾರಿ ನನಗೆ ಸೋಚನೆ ಆಗ್ತದೆ, ಭಾರಿ ಆಶ್ಚರ್ಯ ಕೂಡ ಆಗ್ತದೆ. ನಾವು ವ್ಯವಹರಿಸಿದ್ರು ನಾವು ನಮಗಿರ್ಬೇಕು ಈ ಬದುಕ. ಇಷ್ಟೆಲ್ಲ ಇವರು ಈ ಇಳಿ ವಯಸ್ಸಿನಾಗ ಹಿಂಗೆ ತಿರುಗಾಡ್ತಾರಂದ್ರೆ ಎಷ್ಟು ದೇವರು ಇವರಿಗೆ ಎಷ್ಟು ಶಕ್ತಿ ಕೊಟ್ಟಿರ್ಬೋದು. ದೇವ್ರ ವಾಕ್ಯ ಕೂಡ ಒಂದೊಂದ್ಸರಿ ನನಗೆ ನೆನಪಾಗ್ತದೆ, ನಿನಗೆ ಯೌವನವನ್ನು ಮತ್ತೆ ಅದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ಬರಮಾಡ್ತೇನೆ ಅಂತ ಹೇಳಿದ್ರೆ ಆ ಮಾತು ಎಷ್ಟೋ ನನಗೆ ಆದರಣ ಕೊಡ್ತದೆ. ಇವ್ರು ನೋಡಿ ನಾವು ಕಲ್ತ್ಕೋಬೇಕು. ನಿಜವಾಗಿ ಹೇಳ್ತೇನೆ, ದೇವರು ತನ್ನ ಅಪೊಸ್ತಲ ಕೃತ್ಯಗಳು 20-28 ಓದ್ರಿ, ಆ ಒಂದು ವಾಕ್ಯ ಓದ್ರಿ. ಯಾರಾದರೂ ಓದ್ರಿ ನಿಮ್ಮ ಕಡೆ. ಅಪೊಸ್ತಲ ಕೃತ್ಯಗಳು 20. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂದಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂದಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ಸಾಕು. ದೇವರು ತನ್ನ ಸಭೆ, ಇದೇ ಸಭೆ ಅಂದರೆ ನಾವು ನೀವೇ ಸಭೆ, ಸ್ವರಕ್ತದಿಂದ ನಮ್ಮನ್ನು ಸಂಪಾದಿಸಿಕೊಂಡಾನ. ಆ ಹಿಂಡನ್ನು ಕಾಪಾಡೋದಕ್ಕೆ ಇವ್ರನ್ನ ನೇಮಿಸ್ಯಾರ. ಸಭಾಪಾಲಕರಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಹಿಂಡು ಕಾಯ್ಬೇಕಂದ್ರೆ, ಒಂದು ಸಭೆ ಕಾಯ್ಬೇಕಂದ್ರೆ, ಒಂದು ಸುವಾರ್ತೆ ತೆಗೆದುಕೊಂಡು ಹೋಗ್ಬೇಕಂದ್ರೆ ಎಷ್ಟೋ ಕಷ್ಟಗಳಿದಾವೆ, ಎಷ್ಟೋ ಅವಮಾನಗಳು ಆಗ್ತಾವೆ, ಎಷ್ಟೋ ನಿಂದೆಗಳು. ಅವ್ರು ಏನು ಸೇವೆ ಮಾಡ್ತಾರೆ, ಅವ್ರು ನಮ್ಮಲ್ಲಿ ಮತ್ತೆ ಬೇರೆಯವರಲ್ಲ, ನಮ್ಮಲ್ಲಿರೋರು ನಮ್ಮ ಪಕ್ಕಿಗಿರೋರೇ ಅವಮಾನ ಮಾಡ್ತಾರೆ. ಅಂದರೆ ನಮ್ಮನ್ನು ಕುಗ್ಗಿಸ್ಬಿಡ್ತಾರೆ. ದೇವ್ರ ವಾರ್ತೆ, ದೇವ್ರ ಸುವಾರ್ತೆ ಸಭೆ ಸೈತಾನ ಯಾವ ರೀತಿಯ ಕಾರ್ಯ ಮಾಡ್ತಾನೆ ಹೇಳೋಕ್ಕಾಗಲ್ಲ. ಅಂಥ ಮಾತುಗಳಿಗೆ ಅವರೆಲ್ಲ ಕಿವಿಗೊಳ್ಳಾಡದೆ ನನ್ನ ಸ್ವಂತ ಸಭೆ ಹೆಂಗನ್ನ ಇರಲಿ, ಅವ್ರಿಗೆ ನಾನು ವಾಕ್ಯ ಬಿತ್ತಬೇಕು, ಅವ್ರನ್ನ ಬಲಪಡಿಸ್ಬೇಕು, ಈ ಸಭೆ ಎತ್ತಲ್ಪಡ್ಬೇಕಂತೇಳಿ ಅವರು ಎಷ್ಟೋ ಶ್ರಮ ಪಡ್ತದೆ. ಇದು ಎಂಥ ಅದ್ಭುತವಾದ ಒಂದು ಕಾರ್ಯ ಅನ್ಬೇಕಂದ್ರೆ, ನಿಮಗೆ ದೇವರು ಒಳ್ಳೆ ಅಪ್ಪಾಜಿ ಅಮ್ಮಾಜಿನ ಕೊಟ್ಟಿದ್ದಾರೆ, ಒಳ್ಳೆ ಸೇವಕರನ್ನು ಕೊಟ್ಟಿದ್ದಾರೆ. ನೀವು ನಿಜವಾಗಿ ಹೇಳ್ಬೇಕಂದ್ರೆ ನೀವು ಎಷ್ಟೋ ಧನ್ಯರು ಅಂತ ಹೇಳ್ತಾರೆ. ನಾವು ಸಣ್ಣರಿದ್ದಾಗ ಸಂಡೇ ಸ್ಕೂಲಿಂದ ದುಡಿದೀವಿ, ಸಭೆಗಳಿಗೆ ಕಟ್ಟಿದ್ವಿ, ಹಗಲು ರಾತ್ರಿ ಗೋಡೆ ಕಟ್ಟಿವಿ, ನೀರು ಒತ್ತೀವಿ, ಏನು ಬೇಕೆಲ್ಲ ಮಾಡಿವಿ. ಎಷ್ಟು ಶ್ರಮ ವಹಿಸ್ಕೊಂಡು ಮನೆಗೆ ಹೋಗ್ಲಾರ್ದಂಥ ತಿಂಗಳುಗಳು, 6 ತಿಂಗಳುಗಳು ನಾವು ಸಭೆ ಕಟ್ಟಬೇಕಂದ್ರೆ, ಗೋಡೆಗಳು ಕಟ್ಟಬೇಕಂದ್ರೆ, ಸಭೆ ಒಂದು ಕಟ್ಟಡ ಎತ್ತಲ್ಪಡ್ಬೇಕಂದ್ರೆ, ಕಟ್ಟಡಗಳು ಕಟ್ಟಲ್ಪಡ್ಬೇಕಂದ್ರೆ ಎಷ್ಟೆಷ್ಟೋ ನಾವು ಕಷ್ಟ ಬಿದ್ವಿ. ಅದನ್ನೆಲ್ಲ ನಾವು ನೋಡಲಿಲ್ಲ ನಾವು. ಆದರೆ ಏನು ಕಷ್ಟ ಬಿದ್ವಿ ಅದು ಪ್ರತಿಫಲ ದೇವ್ರು ಕೊಡ್ತಾನೆ ನಮಗೆ. ನಾವೇನು ದೇವ್ರು ಒಂದು ಲೋಟ ದೇವ್ರ ಹೆಸರಿನಲ್ಲಿ ಬಂದವರಿಗೆ ನೀರು
ನೀರು ಕೊಟ್ಟರೆ ದೇವರು ಆಶೀರ್ವಾದ ಮಾಡ್ತಾನೆಂದರೆ ನಾವು ಅಷ್ಟೆಲ್ಲ ಕಷ್ಟ ಬಿದ್ದು ನಾವು ಏನು ದೇವ್ರ ಕಾರ್ಯಕ್ಕಾಗಿ ನಾವು ಕಷ್ಟ ಬೀಳ್ತೀವಿ ಅಂದರೆ ದೇವರು ನಮ್ಮ ಉನ್ನತವಾದ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾನೆ. ಅದು ಎರಡನೇ ವಿಚಾರ. ಇಷ್ಟೆಲ್ಲ ನಾವು ದುಡಿದು ಮಾಡಿದವರಿಗೆ ಇದಿಲ್ಲ, ನಮ್ಮನ್ನ ನೆನೆಸಲು ಇವರೆಲ್ಲ ಎಲ್ಲೇನ ನಮಗೆ ಕರಿತಾರಂದರೆ ಪೃಥ್ವಿ ಇಂತಲ್ಲಿ ಹೋಗ್ಬೇಕಪ್ಪ ಅಂದ್ರೆ ನಾನು ದೇವ್ರ ಸೇವೆ ಅಂದರೆ ನಾನು ಸಿದ್ಧನಾಗ್ಬಿಡ್ತೀನಿ. ನಾನು 108 ಕೆಲಸ ಇರಲಿ. ನನಗೆ ಹೊರಗಡೆ ಹೋದರೆ ಎಷ್ಟೋ ಜನ ನನಗೆ ಕಾಯ್ತಿರ್ತಾರೆ. ನಾವು ಮಾಡ್ತಿರೋದು ಸಮಾಜ ಸೇವೆ. ಅನೇಕ ಜನರು ನಮ್ಮನ್ನ ಕಾಯ್ತಾರೆ. ಏನೋ ಸಮಸ್ಯೆಗಳು, ಪೊಲೀಸ್ ಸ್ಟೇಷನ್, ಆ ಕೇಸ್ ಈ ಕೇಸ್ ಅಂತೇಳಿ. ಒಂದು ವೇಳೆ ದೇವ್ರ ವಿಚಾರಕ್ಕೆ ಬಂದಾಗ ಅವನ್ನೆಲ್ಲ ಬಿಟ್ಬಿಡ್ತಾನೆ. ಹಂಗೇನಿದ್ರೆ ಫೋನ್ನಲ್ಲೇ ಅವ್ರಿಗೆ ಇನ್ಸ್ಪೆಕ್ಟರ್ ತಗ ಯಾವುದನ್ನ ಕಷ್ಟಗಳು ಏನನ್ನು ಮಾತಾಡ್ಬೇಕಂದ್ರೆ ಫೋನ್ನಾಗೆ ಮಾತಾಡಿ ಅವ್ರಿಗೆ ಎಲ್ಲ ಸರಿಪಡಿಸಿ ಅವ್ರಿಗೇನು ಕಷ್ಟಗಳು ಆಗ್ಲಿದ್ದಂಗೆ, ತೊಂದರೆಗಳಾಗ್ದಂಗೆ, ಅವ್ರ ಮೇಲೆ ಕೇಸ್ಗಳು ಬೀಳಿದ್ದಂಗೆ ಯಾವುದೇ ವಿಚಾರ ಆಗಲ್ಲ. AC/DC ಹತ್ರಗಳು ಸರ್ ಇಂಥವ್ರು ನಮ್ಮವ್ರು ಬರ್ತಾರೆ, ಅವ್ರು ಏನು ನೋಡ್ರಿ ಸರ್ ಅಂತ ಹೇಳಿದ್ರೆ ಅವೆಲ್ಲ ದೇವರು. ನಾನು ದೇವ್ರ ಕೆಲಸಕ್ಕೆ ಹೋದಾಗ ದೇವ್ರು ನನ್ನ ಕೆಲಸ ಅಲ್ಲಿ ಮಾಡ್ತದೆ. ಅವರು ನಿರಾಶೆ ಆಗಬಾರ್ದು. ನಾನು ಈ ಕಡೆ ಬಂದೇನೆ, ನಿಮ್ದೇನೈತೆ ನಾನು ಮಾಡ್ತೀನಿ ಅಲ್ಲಿ ಹೋಗಿ ಕಾಣ್ರಿ ಅಂತ ಹೇಳಿದ್ರೆ ಅವರು ಕೂಡ ಅಷ್ಟೇ ಪೃಥ್ವಿ ಏನಂದರೆ ಅಧಿಕಾರಿಗಳು ಅಷ್ಟೇ ಸ್ಪಂದಿಸಿ ಅವ್ರಿಗೆಲ್ಲ ಒಂದು ಗೌರವವಾಗಿ ನೋಡಿಕೊಂಡು ಎಲ್ಲ ಅದೇನು ಸಣ್ಣ ಪುಟ್ಟ ಕೆಲಸಗಳಿದ್ರು ಕೂಡ, ದೊಡ್ಡ ಕೆಲಸಗಳಿದ್ರು ಕೂಡ ಅವರು ಸಮಾಧಾನ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ. ಅದೇ ರೀತಿಯಲ್ಲಿ ದೇವರು, ಏಸಪ್ಪ ನಾನು ನಿನ್ನ ನಂಬಿನಪ್ಪ, ಅವರು ನನ್ನಿಂದ ಬಂದಾರ, ಅವ್ರು ನಿರಾಶೆ ಆಗ್ಬಿಡ್ದು. ಯಾವುದೋ ಊರ್ಲಿಂದ ಬಂದಿರ್ತಾರೆ, ಅವ್ರು ಮತ್ತೆ ನನ್ನ ಕಾಯೋದು ಅವ್ರಿಗೇನು ಇದಾಗಲ್ಲ. ಅರ್ಥ ಮಾಡ್ಕೊಂಡ್ರೆ ಸರಿ. ಅರ್ಥ ಮಾಡ್ಕೊಂಡ್ರಿಗೆ ಅನ್ಯರಿಗೆ ಗೊತ್ತ ನೋಡಪ್ಪ ಬಾ ಅಂತೇಳಿ ಸಾರು. ನಾನು ಸಡನ್ಲಿ ಇವ್ರಿಗೆ ನಾನು ಏನೇನೋ ಅಂದ್ಕೊಂಡಿರ್ತೀನಿ, ಬರೀ ಅಂತ ಹೇಳ್ಬಿಟ್ಟಿರ್ತೀನಿ ಎಲ್ಲರಿಗೆ. ಅಂಕಲರಿ ಇಂಥ ಪ್ರೋಗ್ರಾಮ್ ಐತಪ್ಪ ಅಂತ ಅದನ್ನೆಲ್ಲ ಮರ್ತು ಬಿಡ್ತೀನಿ. ನಾನು ಮರೆತು ಇವರು ಸೇವೆಗೆ ಅಲ್ಲಿ ಮೊನ್ನೆ ರಾಯದ್ರು ಒಂದು 4-5 ಜನ ಸಣ್ಣವರು ಕಾಯ್ತಿದ್ರು. ಅವರೆಲ್ಲ ಭಾರಿ ಸಫರ್ ಆದ್ರು. ನಾನು ಫೋನ್ ಮುಖಾಂತರ ಮಾತಾಡಿ ಅವ್ರಿಗೆಲ್ಲ ಸರಿ ಮಾಡಿ ಎಲ್ಲ ಕಳಿಸಿದೆ. ಆಮೇಲೆ ರಾಯದುರ್ಗದಾಗೆಲ್ಲ ಹೋಗಿ ನಾವೆಲ್ಲ ಸೇವೆ ಕಾರ್ಯಗಳು ಮುಗಿಸ್ಕೊಂಡು ಬಂದ ಆ ಕೆಲಸ ಆಯಿತು, ಈ ಕೆಲಸ ಆಯಿತು. ಎಷ್ಟೋ ಅವರಿಗೆ ನಾವು ಸಹಕಾರ ಮಾಡ್ತೀವಿ. ನಾವು ದೇವ್ರ ವಿಚಾರದಲ್ಲಿ ಇವಾಗೇನೋ ತನ್ನ ಸಭೆಯನ್ನು ಸ್ವರಕ್ತದಿಂದ ಸಂಪಾದಿಸಿಕೊಂಡಂಥ ಸಭೆಗಾಗಿ ಅವರು ಎಷ್ಟು ಶ್ರಮ ಪಡ್ತಿದ್ದಾರೋ, ದೇವರು ಆ ಸಭೆ ಎತ್ತಲ್ಪಡ್ಬೇಕಂತೇಳಿ ಅವರ ಶ್ರಮ ಸಂಕಟಗಳು ಎಷ್ಟು ಅನಾರೋಗ್ಯ ಪರಿಸ್ಥಿತಿಗಳಿದ್ರು ಕೂಡ ಅವರು ತಿರುಗಾಡಿ ನಿಮಗೆಲ್ಲ ಒಳ್ಳೆ ವಾಕ್ಯಗಳು ಬಿತ್ತಿದ್ದಾರೆ, ದೇವ್ರ ಕಡೆಗೆ ತಿರುಗಿಸ್ತಿದ್ದಾರೆ. ನಿಮಗೆ ಎಷ್ಟೋ ಅವರು ನಿಮಗೆ ದೇವ್ರು ಕೊಟ್ಟಿರೋಂಥ ಒಂದು ವರ ಅಂತ ತಿಳ್ಕೊಬೇಕು. ನೀವು ವರನೇ ಅವರು. ನಿಮಗೆ ಎಷ್ಟೋ ಜನರು ಇಷ್ಟೆಲ್ಲ ನಿಮಗೆ ಬಂದು ಮಾಡೋದಿಲ್ಲ, ಬರ್ತಾರೋ ಹೋಗ್ತಾರೋ ನಡೆಯುತ್ತಾರೆ ಅಷ್ಟೇ. ಅದರ ಸೇವಕರು ನಿಯತ್ತಾಗಿ ಮಾಡೋರು ಕೂಡ ಅದಾರ. ಅದರಲ್ಲಿ ನಾನು ಅದರಲ್ಲಿ ಹೇಳ್ತಿರೋದು ಅವ್ರ ವಯಸ್ಸಿಗೆ ತಕ್ಕಂಥ ರೀತಿಯಲ್ಲಿ ನಾನು ಇದು ಮಾಡ್ತೀನಿ. ಈ ಮುಪ್ಪಿನ ವಯಸ್ಸಿನಾಗೆ ಅವ್ರಿಗೆ ಎಲ್ಲ ಮತ್ತೆ ಈಗ ಆಲ್ ಓವರ್ ಇಂಡಿಯಾ ತಿರುಗಿರ್ತದೆ. ಎಲ್ಲ ಕಡೆ ಚರ್ಚ್ಗಳು ಕಟ್ತಾರೆ, ಸ್ವಂತ ಖರ್ಚಿನಿಂದ ಅವ್ರು ತಿರುಗಾಡ್ತಾರೆ. ಯಾರಿಗಾನ ಅವ್ರಿಗೇನು ಇದಿಲ್ಲ. ಆದರೂ ಕೂಡ ದೇವರು ಅವ್ರನ್ನ ಆಶೀರ್ವದಿಸಲಿ, ಅಭಿವೃದ್ಧಿ ಪಡಿಸಲಿ. ಮತ್ತು ಎಲ್ಲಿ ತಮ್ಮ ಆತ್ಮಗಳದೇವು ತಮ್ಮ ಅಂತ ಹೇಳ್ತಾರೆ ನನಗೆ, ಅಲ್ಲಿ ಹೋಗಿ ನಾವು ಸ್ವಾರ್ಥ ಸಾರ್ಪಡ್ತೀವಪ್ಪ. ಈಗ ನಾವು ಬೇರೆ ಈಗ ಎಲ್ಲ ಜಾತಿ ಜನಾಂಗದವರಿಗೆ ಸ್ವಾರ್ಥ ಬೇಕು, ಎಲ್ಲ ಧರ್ಮದ ಜನರು ರಕ್ಷಣೆ ಹೊಂದಬೇಕು. ಇದು ನಮ್ಮ ದೇವರ ಆಜ್ಞೆ. ಆ ಆಜ್ಞೆ ಪ್ರಕಾರ ಅವರು ಎಲ್ಲ ಸರ್ವ ಜನಾಂಗದವರಿಗೆ, ಎಲ್ಲ ಧರ್ಮದ ಜನರಿಗೆ ಸ್ವಾರ್ಥ ಮಾಡ್ತಾರೆ. ಅದು ಆ ಟ್ಯಾಲೆಂಟ್ ಅವರಲ್ಲಿದೆ. ಆ ದೇವರು ಅವ್ರನ್ನ ಉಪಯೋಗ ಮಾಡ್ತಾರೆ. ಯಾರು ಇವಾಗ ನಾವು ಅಕ್ಕಪಕ್ಕ ಇದ್ದವ್ರಿಗೆ ಹೇಳೋದು ದೊಡ್ಡದಲ್ಲ. ಅವರು ಏನು ಸ್ವಾರ್ಥ ತಾಂಡೋತಾರಲ್ಲ, ಆ ಆತ್ಮಗಳು ಬಿಡೋದಿಲ್ಲ ಅವ್ರ ರಕ್ಷಣೆ ಹೊಂದವರಿಗೆ. ಅದು ಆ ಮಾತುಗಳು ದೇವರು ಅವ್ರನ್ನಲ್ಲಿ ಏನು ಹೊರಡಿಸ್ತಾನ ಅವರಲ್ಲಿ ಕಾರ್ಯ ಮಾಡ್ತವೆ. ಅಲ್ಲಿ ಸಭೆ ಕಟ್ಟಲ್ಪಡುವ